ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಅವ್ರು ಯಾವ ಸಿನಿಮಾ ಮಾಡ್ತಾರೆ ಎನ್ನುವ ಒಂದು ನಿರೀಕ್ಷೆ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ 2025ರಲ್ಲೇ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಅಂತ ಎಲ್ಲವೂ ಕೂಡ ಫಿಕ್ಸ್ ಆಗಿತ್ತು. ಆದರೂ ಸಹ ಈ ಚಿತ್ರ 2026ಕ್ಕೆ ರಿಲೀಸಿಂಗನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿತ್ತು. ಗೀತು ಮೋಹನ್ ದಾಸ್ ಎನ್ನುವ ನಿರ್ದೇಶಕರಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಡೇಟ್ಸ್ ಕೊಟ್ಟಿದ್ದಾದರೂ ಏಕೆ ಯಾರ ಲುಕ್ ಕೂಡ ಇನ್ನೂ ರಿವೀಲ್ ಆಗಿಲ್ಲ. ನಟ ಯಶ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ದೊಡ್ಡ ಅಪ್ಡೇಟ್ಗಳು ಸಿಗಬಹುದು. ಇನ್ನು ಈ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ಕೊಂಡ್ಬಂದ್ರೆ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಗಳಿಕೆಯನ್ನ ಕಂಡಂತಹ ಯಾವ ಚಿತ್ರವನ್ನೂ ಸಹ ಅವರು ನಿರ್ದೇಶನ ಮಾಡಿಲ್ಲ. ಯಶ್ ಅವರು ಅವರಿಗೆ ಡೇಟ್ಸ್ ಕೊಡೋದಕ್ಕೆ ಕಾರಣ ಏನು? ಅವರು ಯಾವುದಾದರೂ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಅದು ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಆಗೋವರೆಗೂ ಬಿಡಲ್ಲ. ಎಲ್ಲೂ ಕೂಡ ರಿಟನ್ ಬೈ ಯಶ್ ಅಂತ ಇರಲಿಲ್ಲ. ಆರಂಭದ ಪೋಸ್ಟರ್ಗಳಲ್ಲಿ ಈ ಚಿತ್ರದ ಕಥೆಯನ್ನು ಬರೆದವರು ಗೀತು ಮೋಹನ್ ದಾಸ್ ಅಂತಾನೆ ಇತ್ತು. ಆದರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ನಿರ್ಧಾರ ಮಾಡಿದ್ದ ಕಾರಣಕ್ಕೇನೆ ಶೂಟಿಂಗ್ನ ಸ್ಕೆಡ್ಯೂಲ್ ಇನ್ನೂ ಲೆಂತ್ ಆಗ್ತಾ ಹೋಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಆಫ್ಟರ್ KGF ಚಾಪ್ಟರ್ 2 ಆದಮೇಲೆ ಅವ್ರು ಯಾವ ಸಿನಿಮಾ ಮಾಡ್ತಾರೆ ಎನ್ನುವ ಒಂದು ನಿರೀಕ್ಷೆ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇತ್ತು. ಯಾಕಪ್ಪ ಅಂತಂದರೆ KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಈ ಎರಡೂ ಸಿನಿಮಾಗಳು ಮಾಡಿದಂತಹ ಇಂಪ್ಯಾಕ್ಟ್ ಅಷ್ಟರ ಮಟ್ಟಕ್ಕಿತ್ತು. ಆಲ್ಮೋಸ್ಟ್ 2022 ಅನ್ಸುತ್ತೆ KGF ಚಾಪ್ಟರ್ 2 ರಿಲೀಸ್ ಆಗಿದ್ದು. ಹತ್ರ ಒಂದು 4 ವರ್ಷ ಆಗ್ತಾ ಬರ್ತಾ ಇದೆ. KGF ಅಂದರೆ ನಟ ಯಶ್ ಅವರ ಚಿತ್ರವನ್ನು ತೆರೆ ಮೇಲೆ ನೋಡಿ 4 ವರ್ಷ ಆಗ್ತಾ ಬರ್ತಾ ಇದೆ. ಕಳೆದ ವರ್ಷ ಅಂದರೆ ಈ ವರ್ಷ ಅಂದರೆ 2025ರಲ್ಲೇ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಅಂತ ಎಲ್ಲವೂ ಕೂಡ ಫಿಕ್ಸ್ ಆಗಿತ್ತು. ಆದರೂ ಸಹ ಈ ಚಿತ್ರ 2026ಕ್ಕೆ ರಿಲೀಸಿಂಗನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿತ್ತು. ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಹುಡುಕ್ಬೋದು, ಸಾಕಷ್ಟು ಕಾರಣಗಳು ನಿಮ್ಮ ಎದುರಿಗೆ ಬರುತ್ತೆ. ಆ ಕಾರಣಗಳು ಯಾವೆಲ್ಲ ಇರಬಹುದು? ಅದರ ಜೊತೆಗೆ ಗೀತು ಮೋಹನ್ ದಾಸ್ ಎನ್ನುವ ನಿರ್ದೇಶಕರಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಡೇಟ್ಸ್ ಕೊಟ್ಟಿದ್ದಾದರೂ ಏಕೆ ಅನ್ನೋ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡೋಣ. ಅಂದ್ರೆ ಕ್ಯೂರಿಯಾಸಿಟಿ ಇರುವಂತಹ ವಿಚಾರಗಳು ಇದರಲ್ಲಿದೆ. ಸದ್ಯಕ್ಕೆ ಈ ಸಿನಿಮಾ ಅಂದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಾರೆಲ್ಲ ನಟಿಸ್ತಾ ಇದ್ದಾರೆ ಅನ್ನೋದು ಕಂಪ್ಲೀಟ್ ರಿವೀಲ್ ಆಗಿಲ್ಲ. ಸದ್ಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಕಿಯಾರಾ ಅದ್ವಾನಿ ಹಾಗೂ ಹುಮಾ ಕುರೇಶಿ ಈ 3 ಜನರ ಲುಕ್ಗಳು ಮಾತ್ರ ರಿವೀಲ್ ಆಗಿದೆ ಬಿಟ್ರೆ ಇನ್ನ ಯಾರ ಲುಕ್ಕು ಸಹ ರಿವೀಲ್ ಆಗಿಲ್ಲ. ಇನ್ನ ಚಿತ್ರದಲ್ಲಿ ರುಕ್ಮಿಣಿ ವಸಂತ್, ನಯನತಾರಾ, ತಾರಾ ಸುತಾರಿಯಾ, ಅಕ್ಷಯ್ ಒಬೆರಾಯ್, ಟೊವಿನೋ ಥಾಮಸ್ ಇವರೆಲ್ಲರೂ ಕೂಡ ನಟಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇವರ ಯಾರ ಲುಕ್ ಕೂಡ ಇನ್ನೂ ರಿವೀಲ್ ಆಗಿಲ್ಲ. ಒನ್ ಬೈ ಒನ್ ರಿವೀಲ್ ಮಾಡ್ತಾ ಇದ್ದಾರೆ. ಇನ್ನೇನು ಜನವರಿಯಲ್ಲಿ ನಟ ಯಶ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ದೊಡ್ಡ ಅಪ್ಡೇಟ್ಗಳು ಸಿಗಬಹುದು. ಅಷ್ಟರ ಒಳಗೆ ಈ ಎಲ್ಲ ಅಂದರೆ ಇಫ್ ಇನ್ ಕೇಸ್ ಯಶ್ ಅವರ ಬರ್ತ್ಡೇಗೆ ಟೀಸರು ಅಥವಾ ಲುಕ್ಕೋ ಇನ್ನೊಂದಷ್ಟು ಏನಾದ್ರು ರಿವೀಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ಚಿತ್ರದಲ್ಲಿ ಯಾರೆಲ್ಲ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ, ಯಾರೆಲ್ಲರ ಲುಕ್ ಯಾವ ರೀತಿ ಇದೆ ಅನ್ನೋದನ್ನ ರಿವೀಲ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದೊಂದೇ ಲುಕ್ ಅನ್ನ ಈಗ ರಿವೀಲ್ ಮಾಡ್ತಾ ಇದೆ ಟಾಕ್ಸಿಕ್ ಚಿತ್ರತಂಡ. ಇನ್ನ ಈ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ಕೊಂಡ್ಬಂದ್ರೆ ಇಲ್ಲಿಯವರೆಗೂ ಸಹ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಗಳಿಕೆಯನ್ನ ಕಂಡಂತಹ ಯಾವ ಚಿತ್ರವನ್ನೂ ಸಹ ಅವರು ನಿರ್ದೇಶನ ಮಾಡಿಲ್ಲ. ಅವರ ನಿರ್ದೇಶನದ ಸಿನಿಮಾಗಳು ಸಾಕಷ್ಟು ಒಳ್ಳೆಯ ವಿಮರ್ಶೆಯನ್ನ ಪಡ್ಕೊಳ್ಳುತ್ತೆ, ಒಂದಷ್ಟು ಕ್ರಿಟಿಕ್ಸನ್ನು ಪಡ್ಕೊಳ್ಳುತ್ತೆ, ಒಂದಷ್ಟು ಅವಾರ್ಡ್ಗಳನ್ನು ಪಡ್ಕೊಳ್ಳುತ್ತೆ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವರನ್ನು ನೋಡೋದಾದರೆ ಗೀತು ಮೋಹನ್ ದಾಸ್ ಅವರ ಯಾವ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಇದುವರೆಗೂ ದೊಡ್ಡ ಮಟ್ಟದ ಕಲೆಕ್ಷನನ್ನು ಮಾಡೇ ಇಲ್ಲ. ಇಲ್ಲಿಯವರೆಗೂ ಇವರು ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ಲಯರ್ಸ್ ಡೈಸ್ ಎನ್ನುವ ಒಂದು ಸಿನಿಮಾ ಒಂದು ಒಳ್ಳೆಯ ವಿಮರ್ಶೆಯನ್ನು ಪಡ್ಕೊಂಡಿತ್ತು, ಆಸ್ಕರ್ಗೂ ಕೂಡ ನಾಮಿನೇಟ್ ಆಗಿತ್ತು. ಸಾಕಷ್ಟು ವಿಭಾಗಗಳಲ್ಲಿ ಇದು ಪ್ರಶಸ್ತಿಯನ್ನು ಸಹ ಈ ಚಿತ್ರ ಪಡೆದುಕೊಂಡಿತ್ತು. ಈ ಚಿತ್ರದಲ್ಲಿ ನವಾಜುದ್ದೀನ್ ಸಿದ್ದಿಕಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅದಾದ ನಂತರ ಅವರ ಕೊನೆಯ ಚಿತ್ರ 2019ರಲ್ಲಿ ರಿಲೀಸ್ ಆಗಿತ್ತು. ಮೂಥಾನ್ ಎನ್ನುವ ಮಲಯಾಳಂ ಚಿತ್ರವನ್ನು ಅವರು ನಿರ್ದೇಶನ ಮಾಡಿದರು. ಇದರಲ್ಲಿ ನವೀನ್ ಪೌಲಿ ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿದ್ರು. ಈ ಚಿತ್ರ ಕೂಡ ಸಾಕಷ್ಟು ಪ್ರಶಂಸೆಯನ್ನ ಪಡೆದುಕೊಂಡಿದ್ರೂ ಸಹ ಬಾಕ್ಸ್ ಆಫೀಸ್ನಲ್ಲಿ ನಾನು ಹೇಳಿದಂಗೆ ದೊಡ್ಡ ಮಟ್ಟದ ದಾಖಲೆಯನ್ನ ಮಾಡುವಲ್ಲಿ ವಿಫಲ ಆಗಿತ್ತು.
ಸೊ ಇವರ ಟ್ರ್ಯಾಕ್ ರೆಕಾರ್ಡ್ ಅಂದರೆ ಗೀತು ಮೋಹನ್ ದಾಸ್ ಅವರ ಟ್ರ್ಯಾಕ್ ರೆಕಾರ್ಡ್ ಹೀಗಿದ್ರೂ ಸಹ ಯಶ್ ಅವರು ಅವರಿಗೆ ಡೇಟ್ಸ್ ಕೊಡೋದಕ್ಕೆ ಕಾರಣ ಏನು, ಅವ್ರ ಜೊತೆಗೆ ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂತ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ರು. ಯಾಕಪ್ಪ ಅಂತಂದರೆ KGF ಚಾಪ್ಟರ್ 1 ಚಾಪ್ಟರ್ 2 ವರ್ಲ್ಡ್ ವೈಡ್ ಒಳ್ಳೆ ಸಿನಿಮಾ ಎನ್ನುವ ನಿಟ್ಟಿನಲ್ಲಿ ಬಾಕ್ಸ್ ಆಫೀಸ್ನ ಗಳಿಕೆಯಲ್ಲೂ ಸಹ ದಾಖಲೆಯನ್ನು ಮಾಡಿದಂತಹ ಸಿನಿಮಾ. ಅದರಲ್ಲೂ ಪ್ರಶಾಂತ್ ನೀಲ್ ಅಂತಹ ನಿರ್ದೇಶಕರ ಒಟ್ಟಿಗೆ ಕೆಲಸ ಮಾಡಿದಂತಹ ಯಶ್ ಅವರು ನೆಕ್ಸ್ಟ್ ಅವರ ಸಿನಿಮಾದಲ್ಲಿ ಯಾವ ನಿರ್ದೇಶಕರಿಗೆ ಚಾನ್ಸ್ ಕೊಡ್ತಾರೆ ಅಥವಾ ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಎನ್ನುವ ಎಕ್ಸ್ಪೆಕ್ಟೇಷನ್ ಬಹಳ ಇತ್ತು. ಸಾಕಷ್ಟು ದೊಡ್ಡ ದೊಡ್ಡ ನಿರ್ದೇಶಕರ ಹೆಸರುಗಳು ಸಹ ಕೇಳಿಬಂದಿತ್ತು. ತಮಿಳಿನ ನಿರ್ದೇಶಕರು, ತೆಲುಗಿನ ನಿರ್ದೇಶಕರು, ಅದರ ಜೊತೆಗೆ ಕನ್ನಡದ ಒಂದಷ್ಟು ಜನ ನಿರ್ದೇಶಕರು, ಈ ಎಲ್ಲರ ಜೊತೆಗೂ ಯಶ್ ಸಿನಿಮಾ ಮಾಡ್ತಾರೆ ಎನ್ನುವ ಒಂದಷ್ಟು ರೂಮರ್ಸ್ ಇತ್ತು. ಆದರೆ ಇವೆಲ್ಲವನ್ನೂ ಬಿಟ್ಟು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕೆ ಆಗದೇ ಇರುವಂತಹ ಡಿಸಿಷನ್ ಅನ್ನು ಯಶ್ ಅವರು ತಗೊಂಡ್ರು. ಅದು ಗೀತು ಮೋಹನ್ ದಾಸ್ ಅವರಿಗೆ ಡೇಟ್ಸ್ ಅನ್ನು ಕೊಡುವ ಮೂಲಕ ಟಾಕ್ಸಿಕ್ ಸಿನಿಮಾವನ್ನು ಆರಂಭ ಮಾಡಿತು. ನಾನು ಆಗಲೇ ಹೇಳಿದೆ 2025ರಲ್ಲೇ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ 1 ವರ್ಷಗಳ ಕಾಲ ಅಂದರೆ 2026ಕ್ಕೆ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆಗೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಸಾಕಷ್ಟು ಕಾರಣಗಳು ಚಿತ್ರದ ಪೋಸ್ಟರ್ನಲ್ಲಿಯೇ ನಮಗೆ ಸಿಗುತ್ತೆ ಅಂತಂದರೆ ತಪ್ಪಾಗಲ್ಲ. ಈ ಹಿಂದೆ KGF ಚಾಪ್ಟರ್ 2 ರಿಲೀಸ್ ಆದಾಗ ಸಾಕಷ್ಟು ಸಂದರ್ಶನಗಳಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ ಹೇಳ್ಕೊಂಡಿದ್ದು, ಯಶ್ ಅಂತಹ ಕಮಿಟ್ಮೆಂಟ್ ಇರುವಂತಹ ಒಬ್ಬ ನಟನನ್ನು ನಾನು ಇಲ್ಲಿಯವರೆಗೂ ನೋಡಿಲ್ಲ. ಅವರು ಯಾವುದಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದು ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಆಗೋವರೆಗೂ ಬಿಡಲ್ಲ. ಅಷ್ಟು ಹಠವನ್ನು ಮಾಡುವಂತಹ ನಟ, ತಾನು ಮಾಡುವ ಹಠವನ್ನು ಪೂರೈಸಿಕೊಳ್ಳುವಂತಹ ನಟ ಯಾರಾದರೂ ಇದೆ ಅದು ಯಶ್ ಅವರು. ಅವರ ಕಮಿಟ್ಮೆಂಟ್ ಅಷ್ಟು ದೊಡ್ಡ ಮಟ್ಟಕ್ಕೆ ಇದೆ. KGF ಅನ್ನು ನಾನು ಈ KGF ಚಾಪ್ಟರ್ 1 ಚಾಪ್ಟರ್ 2 ಅನ್ನು ನಾನು ಡಿಸೈಡ್ ಮಾಡಿಕೊಂಡಾಗ ಅಥವಾ ಸಿನಿಮಾವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಜೊತೆಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾವನ್ನಾಗಿ ನಾನು ಮಾಡಿರಲಿಲ್ಲ. ಬರೀ ಕನ್ನಡಕ್ಕೆ ಸೀಮಿತವಾಗಿ ಮಾತ್ರ ನಾನು ಸಿನಿಮಾವನ್ನು ಮಾಡಿದ್ದೆ. ಆದರೆ ಚಿತ್ರದಲ್ಲಿದ್ದಂತಹ ಕಂಟೆಂಟನ್ನು ನೋಡಿದಂತಹ ನಟ ಯಶ್ ಅವರು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೇಕಿಂಗ್ ಇದೆ ಅನ್ನೋದನ್ನು ಗೊತ್ತಾದ ನಂತರ ಚಿತ್ರವನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗಲೇಬೇಕು ಎನ್ನುವ ಹಠ ಅವರಿಗೆ ಬಂದ ಕಾರಣಕ್ಕೆ KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಸೊ ಕೆಲಸ ಅಂತ ಬಂದಾಗ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಲ್ಲಿ ನಟ ಯಶ್ ಅವರು ಒಂದಷ್ಟು ಹಿಂಟ್ಗಳನ್ನು ಕೊಡ್ತಾರೆ ಅಥವಾ ಅಲ್ಲಿ ಆ ಕೆಲಸಕ್ಕೂ ಸಹ ಕೈ ಹಾಕುವ ಮೂಲಕ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು, ಅಂದರೆ ತನ್ನ ಇಮೇಜ್ಗೆ, ತನ್ನ ಚಿತ್ರಕ್ಕೆ, ತನ್ನ ಅಭಿಮಾನಿಗಳಿಗೆ ಬೇಕಾದಂತಹ ಒಂದಷ್ಟು ಬದಲಾವಣೆಗಳನ್ನು ಮಾಡಿಯೇ ಮಾಡ್ತಾರೆ ಯಶ್ ಅನ್ನೋದನ್ನು ಈ ಹಿಂದೆ KGF ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಹೇಳಿದರು. ಸೊ ಇದೀಗ ಟಾಕ್ಸಿಕ್ ಚಿತ್ರದ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಟಾಕ್ಸಿಕ್ ಸಿನಿಮಾದ ಆರಂಭದ ಪೋಸ್ಟರ್ಗಳನ್ನು ನೀವು ಗಮನಿಸಬಹುದು. ಎಲ್ಲೂ ಕೂಡ ರಿಟನ್ ಬೈ ಯಶ್ ಅಂತ ಇರಲಿಲ್ಲ. ಆರಂಭದ ಪೋಸ್ಟರ್ಗಳಲ್ಲಿ ಈ ಚಿತ್ರದ ಕಥೆಯನ್ನು ಬರೆದವರು ಗೀತು ಮೋಹನ್ ದಾಸ್ ಅಂತಾನೆ ಇತ್ತು. ಆದರೆ ಇತ್ತೀಚಿನ ಪೋಸ್ಟರ್ಗಳನ್ನು ನಾವು ಗಮನಿಸಿದಾಗ ಗೀತು ಮೋಹನ್ ದಾಸ್ ಅವರ ಜೊತೆಗೆ ಯಶ್ ಅವರ ಹೆಸರು ಸಹ ಸೇರಿಕೊಂಡಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಚಿತ್ರದ ಕಥೆಯಲ್ಲಿ, ಚಿತ್ರದ ಮೇಕಿಂಗ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ನಿರ್ಧಾರ ಮಾಡಿದ್ದ ಕಾರಣಕ್ಕೇನೆ ಶೂಟಿಂಗ್ನ ಸ್ಕೆಡ್ಯೂಲ್ ಇನ್ನೂ ಲೆಂತ್ ಆಗ್ತಾ ಹೋಗಿದೆ. 2025ರಲ್ಲೇ ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾ 2026ಕ್ಕೆ ಮುಂದೂಡಲ್ಪಟ್ಟಿದೆ. ಕಾರಣ ನಟ ಯಶ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ಕಥೆಯ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಮನಸ್ಸನ್ನು ಮಾಡಿ ಹಠವನ್ನು ಹಿಡಿದು ಕೂತಿರುವ ಕಾರಣಕ್ಕೇನೆ ಟಾಕ್ಸಿಕ್ನ ರಿಲೀಸ್ ಡೇಟ್ ಒಂದಷ್ಟು ಪೋಸ್ಟ್ಪೋನ್ ಆಗಿರೋದು ಅಂತ ನನಗನ್ಸುತ್ತೆ. ಸೊ ಒಂದು ಸಿನಿಮಾದ ಬಗ್ಗೆ ಅವ್ರಿಗೆ ಇರುವಂತಹ ಕಮಿಟ್ಮೆಂಟ್, ಅದರಲ್ಲೂ ಅವರ ಸಿನಿಮಾಗಳ ಬಗ್ಗೆ ಅವರಿಗೆ ಇರುವಂತಹ ಕಮಿಟ್ಮೆಂಟ್, ತನ್ನನ್ನು ನಂಬುವಂತಹ ಆಡಿಯನ್ಸ್, ಅಭಿಮಾನಿಗಳು ಹಾಗೂ ಈಗ ರೈಟ್ ನೌ ಅವರನ್ನು ನೋಡ್ತಾ ಇದ್ದಾರೆ ನಾಟ್ ಓನ್ಲಿ ಇಂಡಿಯನ್ ಬಾಕ್ಸ್ ಆಫೀಸ್, ಹಾಲಿವುಡ್ ಬಾಕ್ಸ್ ಆಫೀಸ್ಗೂ ಕೂಡ ಈ ಚಿತ್ರ ಎಂಟ್ರಿ ಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಷ್ಟೊಂದು ಹೈಪನ್ನು ಕ್ರಿಯೇಟ್ ಮಾಡಿರುವಂತಹ ಮೂವಿ, ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿ ಇಂಡಿಯನ್ ಸಿನಿಮಾ ಲೆವೆಲ್ನ ತೋರಿಸಬೇಕು ಅಂತ ಅನ್ಕೊಂಡಿರೋ ಮೂವಿನಲ್ಲಿ ಕಿಂಚಿತ್ತೂ ಕೂಡ ಲೋಪಗಳು ಇರಬಾರ್ದು ಎನ್ನುವ ದೃಷ್ಟಿನಲ್ಲಿ ಈ ರಾಕಿಂಗ್ ಸ್ಟಾರ್ ಯಶ್ ತಲೆ ಕೆಡಿಸ್ಕೊಂಡಿರುವ ಕಾರಣಕ್ಕೇನೆ ಟಾಕ್ಸಿಕ್ ಚಿತ್ರದ ರಿಲೀಸಿಂಗ್ ಡೇಟ್ ಇನ್ನೊಂದಷ್ಟು ಪೋಸ್ಟ್ಪೋನ್ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 2-3 ದಿನಗಳಿಂದ ಒಂದಷ್ಟು ಟ್ರೋಲ್ ವೈರಲ್ ಆಗ್ತಾ ಇದೆ. ಬರವಣಿಗೆ ಮನಸ್ಸು ಮುಟ್ಟಬೇಕು ಅಂತ ಸೀರಿಯಲ್ನ ಸಂದರ್ಭದಲ್ಲಿ ಇದ್ದಂತಹ ಯಶ್ ಅವರು ಹೇಳಿದಂತಹ ಒಂದಷ್ಟು ಮಾತು ಇವತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಅದೆಲ್ಲವೂ ಸಾಧ್ಯವಾಗಿದ್ದು ಈ ಪೋಸ್ಟರ್ನಲ್ಲಿ ಚಿತ್ರಕಥೆ ಎನ್ನುವ ಒಂದು ವಿಭಾಗದಲ್ಲಿ ಯಶ್ ಅವರ ಹೆಸರು ಬಂದಿದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾರೆ, ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.